ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಬಣಕ್ಕೆ ಭಾರಿ ಆಘಾತವೆದುರಾಗಿದೆ. ಕೈ ಪ್ರಭಾವಿ ವಿರುದ್ಧ ಈಗ ಸ್ಫೋಟಕ ಹಗರಣವೊಂದು ಬ್ಲಾಸ್ಟ್ ಆಗಿದೆ. ರಾಜ್ಯಪಾಲರ ಬಳಿಗೆ ದಾಖಲೆ ಏನದು? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದ ಹಾಗೆ DK ದಾರಿಗೆ ಅಡ್ಡ ಆಗಿದ್ದ ಯಾರು ಕುತ್ತಿಗೆಗೆ ಬರ್ತಿದೆ ಈಗ ತಂತಾನೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ವರದಾನ ಆಗ್ತಿದೆಯಾ ಅಥವಾ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿವೆಯಾ? ಏನು ಬೇಕಾದರೂ ಇರಬಹುದು. ಸಿದ್ದರಾಮಯ್ಯ ಬಣವೇ ಈಗ ಶಕ್ತಿ ಕಳ್ಕೊಳ್ತಾ ಅಥವಾ ಇದರ ಇಂಪ್ಯಾಕ್ಟ್ ಭವಿಷ್ಯದಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತಾ DK ಸರ್ಕಾರಕ್ಕೆ? ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು DK ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥ ಶಪಥ ಮಾಡ್ತಾರ? ಎರಡೂ ಆಯಾಮ ಇದೆ. ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, HC ಮಹದೇವಪ್ಪನವ್ರಿಗೆ ಮಂತ್ರಿಗಿರಿ ಕೊಡಲ್ಲ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಸಿದ್ದರಾಮಯ್ಯನವರು ತುಂಬ ಪ್ರಯತ್ನ ಮಾಡಿದ ಮೇಲೂ ಕೂಡ ಬಸವರಾಜ ರಾಯರೆಡ್ಡಿ, ಮಹದೇವಪ್ಪನವರು, ಸುಮಾರು ಜನ ಸೀನಿಯರ್ಸ್ಗೆಲ್ಲ ನೋ. ಅವರೆಲ್ಲ ಮಿನಿಸ್ಟರ್ ಅಂದರೆ ಅವ್ರ ಮುಖ ಕಾಣೋ ಥರ ಸುದೀರ್ಘ ಅವಧಿಗೆ ಹೊರಗಡೆ ಬೇರೆ ಪಕ್ಷದಿಂದಾನೂ ಬಂದು ಇಲ್ಲಿ ಮೆರೆದಿದ್ದು ಇನ್ನೆಷ್ಟು ಸಲ ಕೊಡ್ತೀರಾ ಅನ್ನೋ ರೀತಿ ಹೈಕಮಾಂಡಿಗೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದೆ. ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಗಿದೆ ಈ ವಿಚಾರದಲ್ಲಿ. ಮಹದೇವಪ್ಪನವ್ರಿಗೆ ಸಿಗಲ್ಲ ಅಂತ ಗೊತ್ತಾಗ್ತಿದ್ದಂಗೆ ದೊಡ್ಡ ಪ್ರೊಟೆಸ್ಟ್ ಆಯಿತು. ದಲಿತ ಸಂಘಟನೆಗಳ ಪ್ರೊಟೆಸ್ಟು, ರಕ್ತ ಕ್ರಾಂತಿ ಆಗುತ್ತೆ, ಮಹದೇವಪ್ಪನವರು ಸಚಿವರಾಗದಿದ್ರೆ ಅಂತೆಲ್ಲ ಎಚ್ಚರಿಕೆ ಆಯಿತು. DK ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಆಯಿತು. ಇಷ್ಟೆಲ್ಲ ಆದಮೇಲೆ ಅದರ ಬೆನ್ನಲ್ಲೇ ಈಗ ಮಹದೇವಪ್ಪನವ್ರ ವಿರುದ್ಧ ಗಂಭೀರವಾದಂಥ ಆರೋಪ ಮತ್ತು ದೂರು. ಸಚಿವರಾಗಿದ್ದಾಗ ಸಿಕ್ಕಾಪಟ್ಟೆ ದೊಡ್ಡ ಅಕ್ರಮ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಾಗ HC ಮಹದೇವಪ್ಪನವರು ಅಂತ ಆರೋಪ ಕೇಳಿ ಬರ್ತಿದೆ. KREIS ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಟೆಂಡರ್ ಪ್ರಕ್ರಿಯೆ ಅತ್ಯಂತ ಅಕ್ರಮವಾದ ದಾರಿಯಲ್ಲಿ ನಡೆದಿದೆ ಅಂತ ಆರೋಪಿಸ್ತಿದ್ದಾರೆ. ಪಾರದರ್ಶಕವಾಗೇ ಇಲ್ಲ, ತಮಗೆ ಬೇಕಾದವ್ರಿಗೆ ಸಹಕಾರಿಯಾಗುವಂತೆ ಭ್ರಷ್ಟಾಚಾರವನ್ನು ನಡೆಸಿ ಅನುದಾನ ದುರ್ಬಳಕೆ ಮಾಡಿ ಇಲಾಖೆಗೆ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಜನಸಾಮಾನ್ಯರಿಗೆ ದ್ರೋಹ ಬಗೆದಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿರೋದು. ದಾಖಲೆಗಳನ್ನು ತಿದ್ದಿದ್ದಾರಂತೆ ತಮಗೆ ಬೇಕಾದಂತೆ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದುಕೊಂಡು ಅದರ ದುರುಪಯೋಗ ಮಾಡಿಕೊಂಡು ಟೆಂಡರ್ ವೇಳೆ ಅತ್ಯಂತ ದೊಡ್ಡ ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ 2024ರಲ್ಲಿ ಅಂತ ಈಗ ಒಂದಿಷ್ಟು ದಾಖಲೆ ತಗೊಂಡು ಬಂದು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಮನೋರಂಜನ್ ಅನ್ನುವಂಥ ವ್ಯಕ್ತಿ, ಅಂದರೆ ಸುನಿಲ್ ಬೋಸ್ ಅವ್ರಿಗೆ ಆಪ್ತರು, HC ಮಹದೇವಪ್ಪನವರ ಜೊತೆಗಿದ್ದಂಥ ಅಧಿಕಾರಿಗಳಿಗೂ ಆಪ್ತರಾಗಿರೋರಿಗೆ ಅಂಥವ್ರಿಗೆ ಟೆಂಡರ್ ಕೊಟ್ಟಿದ್ದಾರಂತೆ. ಅವ್ರ ಮಗಳಿಗೆ ಹತ್ತಿರದವ್ರಿಗೆ, ಸಹೋದರಿ ಪುತ್ರ ಲಕ್ಷ್ಮೀನಾರಾಯಣ್, ಅನಿತಾ ಬೋಸು, ಸಂಸದ ಸುನಿಲ್ ಬೋಸು, ಈ ಥರ ಎಲ್ಲ ಅವ್ರಿಗೆಲ್ಲ ಆಪ್ತರಾಗಿರೋರಿಗೆ ಮಹದೇವಪ್ಪನವರು ಈ ಟೆಂಡರ್ ಕೊಡಿಸ್ಕೊಟ್ಟಿದ್ದಾರೆ ಅತ್ಯಂತ ಅಕ್ರಮದ ದಾರಿಯಲ್ಲಿ ಅನ್ನೋ ಆರೋಪ ಕೇಳಿ ಬರ್ತಿದೆ. C ಮನೋರಂಜನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ, ಮತ್ತು ಮಹದೇವಪ್ಪನವರ ಶಾಸಕತ್ವನೇ ಅನರ್ಹ ಮಾಡಬೇಕು ಅಂತ ಈಗ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಗಿದೆ. ಅಷ್ಟು ದೊಡ್ಡ ಅಕ್ರಮ ಇದೆ ಇದರಲ್ಲಿ ಅಂತ. DSR ವೆಂಚರ್ಸು, JR ಇನ್ಫ್ರಾಟೆಕ್ಕು, ಈ ಎರಡು ಸಂಸ್ಥೆಗಳಿಗೆ ಟೆಂಡರ್ ಹೋಗುತ್ತೆ. ಅನುಭವ ಪತ್ರ ಆಧರಿಸಿ ಟೆಂಡರ್ ಕೊಡೋದಲ್ವಾ, ಸುಳ್ಳು ಅನುಭವ ಪತ್ರವನ್ನು ಆಧರಿಸಿ ಅಲ್ಲೂ ಫೇಕ್ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪ. ಸುಳ್ಳು ಕಾಮಗಾರಿಯನ್ನು ಪೂರ್ಣಗೊಳಿಸಿದಂಥ ದಾಖಲೆ, ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಅವರು ಕೊಟ್ಟಿದ್ದಾರೆ ಅಂತ. ತಿದ್ದುಪಡಿ ಮಾಡಿದಂಥ ದಾಖಲೆಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ಒದಗಿಸಿದ್ದಾರೆ ಅವರು. ಫೋರ್ಜರಿ ದಾಖಲಾತಿ ಆಧರಿಸಿ ಟೆಂಡರ್ ಕೊಟ್ಟಿರೋದು, ದಾಖಲೆ ತಿದ್ದಿರೋದು, ಈ ಥರ ಎಲ್ಲ ತಮ್ಮ ಹತ್ರ ಏನೇನು ಸಾಕ್ಷಿ ಇದೆಯೋ ಅದನ್ನೆಲ್ಲ 2024ರ ಮಹಾ ಅಕ್ರಮ. ಇದು ಎಷ್ಟು ದೊಡ್ಡ ಅಕ್ರಮ ಅಂದರೆ ಸುಮ್ಮನೆ ಆ್ಯಕ್ಷನ್ ಆಗಬೇಕು ಅಲ್ಲ, ಅವ್ರ ಶಾಸಕ ಸ್ಥಾನ ಅನರ್ಹ ಆಗಬೇಕು ಅನ್ನೋ ತನಕ ಈಗ ಆರೋಪ ದೂರು ಸದ್ದು ಮಾಡ್ತಿರೋದು. ನೋಡಿ, ಸಿದ್ದು ಕ್ಯಾಂಪ್ನ ಯಾರಿಗೆ ಮಾಸ್ಟರ್ ಸ್ಟ್ರೋಕ್. ಈಗ DK ಬರ್ತಿದ್ದಂಗೆ ಅಂತ ಹೇಳಬೇಕಾ, ಅದೇ ಸಮಯದಲ್ಲಿ ಕಾಕತಾಳೀಯವ ಏನಾದರೂ ಇರ್ಬೋದು, ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆಡಿಯೋ ಸಂಕಷ್ಟ, ಅವ್ರಿಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಡೌಟೇನೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕಟ್ಟ ಕಡೆಯದಾಗಿ ತಾನು ಅಖಾಡಕ್ಕೆ ಇಳಿದಿದ್ದಾರೆ ಜಮೀರ್ ಅವ್ರಿಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ. ಅವ್ರು ಎಷ್ಟು ಪ್ರಭಾವಿ, ಅವರ ಅವಶ್ಯಕತೆ ಪಕ್ಷಕ್ಕೆ ಎಷ್ಟಿದೆ ಅಂತ, ಮತ್ತು ಅವರದ್ದೇ ರಾಜಕೀಯ ಲೆಕ್ಕಾಚಾರದಿಂದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಬ್ಬ ಪ್ರಮುಖ ನಾಯಕ ತನ್ನ ಜೊತೆಗೆ ನಿಂತಂಗೆ ಆಗುತ್ತೆ. ಜಮೀರ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿಸ್ಕೊಟ್ರೆ ಭವಿಷ್ಯದ ಅವರ ಕುರ್ಚಿ ಕನಸಿಗೆ. ಸೊ ಅದೊಂದು ಪ್ರಯತ್ನ ಆಗ್ತಿದೆ. ಬಟ್ ಬಹುತೇಕ ಜಮೀರ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳಲಾಗ್ತಿರೋದು. ಅವ್ರ ವಿರುದ್ಧ ಹೈಕಮಾಂಡೇ ಗರಂ ಆಗಿದೆ ಅಂತ ಸಿದ್ದರಾಮಯ್ಯನವರು ಕೈ ಚೆಲ್ಲೋ ರೀತಿ ಆಯಿತು. ಸೊ ಜಮೀರ್ ಅವರು, ಮಹದೇವಪ್ಪನವರು, ಮತ್ತು ಈಗ ಬೇರೆ ಮಂತ್ರಿಗಳಾಗಿದ್ದವರೆಲ್ಲರೂ ಕೂಡ ಈಗ ಪಕ್ಷ ಸಂಘಟನೆ ಮಾಡಬೇಕು, ಇಲ್ಲ ಮನೇಲಿ ಕೂರಬೇಕು, ಹಾಗಾಗಿದೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಲೇಬೇಕು ಶತಾಯಗತಾಯ ಅಂತ ಪ್ರಯತ್ನ ಮಾಡಿದ್ರು, ಅದು ಕೂಡ ಕೈ ತಪ್ಪಿದೆ.
ಎಕ್ಸ್ಟ್ರಾ ಖಾತೆ ಕೂಡ ಸಿಕ್ಕಿಲ್ಲ ಅವ್ರಿಗೆ. ಸೊ ಪಕ್ಷ ಸಂಘಟನೆಯಲ್ಲಿ ಅವ್ರು ಹಿಡಿತವೇ ತಪ್ಪಿದಂತಾಗಿದೆ. ಸಿದ್ದು ಬಣದ ಇಷ್ಟೆಲ್ಲ ಪ್ರಭಾವಿಗಳ ಪೈಕಿ ಯಾರೊಬ್ಬರೂ ಕೂಡ DCM ಪಡ್ಕೊಳ್ಳೋಕ್ಕಾಗಿಲ್ಲ. ಅವ್ರು ಅಂದ್ಕೊಂಡ ಅಧ್ಯಕ್ಷ ಸ್ಥಾನ, ಪ್ರಮುಖ ಹುದ್ದೆಗಳು ಏನೂ ಸಿಗದೆ ಕೈ ಹಿಸ್ಕಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಭವಿಷ್ಯವೇ ಅಲ್ಲೋಲ ಕಲ್ಲೋಲ ಆಗತ್ತಾ ಅನ್ನೋ ತನಕ ಕುತ್ತಿಗೆಗೂ ಬಂದಿದೆ ಕೆಲವರಿಗೆ. ಹಾಗಾಗಿ ಇದು ಕಾಕತಾಳೀಯವೋ, ಅಕಸ್ಮಾತ್ ಆಗಿದ್ದೋ, ಉದ್ದೇಶಪೂರ್ವಕವಾಗಿ ಬಹಳ ಪ್ಲ್ಯಾನ್ಡ್ ಆಗಿ ಮಾಡಿದ್ದೋ, ರಾಜಕೀಯ ಸಂಚಿದೆಯೋ, ಅಥವಾ ಅಕ್ರಮ ನಡೆಸೋರು ಸಹಜವಾಗಿ ಸಿಕ್ಕಾಕೊಂಡಿರೋದೋ, ಈಗ ಏನಿದ್ರು ಇರಬಹುದು. DK ಶಿವಕುಮಾರ್ ಬರ್ತಿದ್ದಂಗೆ ಅವ್ರಿಗೆಲ್ಲ ಅನುಕೂಲ ವಾತಾವರಣ ಸೃಷ್ಟಿಯಾಗ್ತಿದೆಯಾ, ಅಥವಾ ಭವಿಷ್ಯದಲ್ಲಿ ಇದ್ರ ಹಿಂದೆ DK ಶಿವಕುಮಾರ್ ಕೈವಾಡ ಇದೆ ಅಂತ ಇವ್ರಿಗೆಲ್ಲ ಅನಿಸಿದ್ರೆ ಆ ಥರದ್ದೇನಾದರೂ ಸಹಜವಾಗಿ ಬಣ ಅಂತ ಇದ್ದಾಗ ಒಬ್ಬರ ಮೇಲೊಬ್ಬರು ಆರೋಪ ಮತ್ತು ಒಬ್ಬರ ಮೇಲೊಬ್ಬರು ಅನುಮಾನ ಇರುತ್ತಲ್ಲ. DK ಶಿವಕುಮಾರ್ ಅವರೇ ತಮ್ಮ ರಾಜಕೀಯ ಭವಿಷ್ಯ ಮುಗಿಸಿದ್ರು ಅನ್ನುವಂಥ ಜಿದ್ದಿಗೆ ಬಿದ್ದು ಯಾರಾದರೂ ಸರ್ಕಾರದ ವಿರುದ್ಧ ಹಠಕ್ಕೆ ಬೀಳ್ತಾರಾ? ಒಬ್ಬರು ಇಬ್ಬರು ಅಲ್ವಲ್ಲ ಈಗ ಮುನಿಸ್ಕೊಂಡಿರೋರು. ಸಚಿವ ಸ್ಥಾನ ಸಿಗದೇ ಇರೋರ ಜೊತೆಗೆ ಈ ರೀತಿ ತಮ್ಮ ರಾಜಕೀಯ ಜೀವನದ ಕುತ್ತು ಬಂತು ಅಂತ ಬಹಳಷ್ಟು ಜನ ಸಿಡಿದ್ರೆ ಭವಿಷ್ಯದಲ್ಲಿ ಅದು ಬೇರೆ ಬೇರೆ ದಾರಿಗೆ ತೆರೆದುಕೊಳ್ಳಬಹುದಾ? ಕಾದು ನೋಡಬೇಕು. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಈಗ ನಿಂತ ನೆಲವೇ ನಡುಗದಂತೆ ಶೇಕ್ ಆಯ್ತಾ. ಸಿದ್ದರಾಮಯ್ಯನವ್ರು ಎಕ್ಸಿಟ್ ಆಗ್ತಿದ್ದಂಗೆ ಯಾವುದಕ್ಕೂ ಬಾರ್ಗೇನ್ ಮಾಡೋ ಪರಿಸ್ಥಿತಿಯಲ್ಲಿ ಉಳ್ಕೊಂಡೇ ಇಲ್ಲ ಅವ್ರು ತಮ್ಮ ಆಪ್ತರಿಗೆ ಸಂಬಂಧಪಟ್ಟಂತೆ. DK ಶಿವಕುಮಾರ್ ಬಣದ ಹೊಸಬರಿಗೆ ಅವಕಾಶ ಸಿಗೋದು ಕೂಡ ಈಗ ಫಿಕ್ಸ್ ಆಗಿದೆ. ಹಾಗಾಗಿ DK ಲೆಕ್ಕ ಎಲ್ಲ ಪಕ್ಕ ಆಗ್ತಿದ್ದಂಗೆ ಸಿದ್ದು ಬಣ ಉರಿದು ಉಪ್ಪಿನಕಾಯಿ ಆಗ್ತಾ ಇದೆ, ನೋ ಡೌಟ್. ಸೊ ಇದರ ಇಂಪ್ಯಾಕ್ಟ್ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್, GBA ಎಲೆಕ್ಷನ್ನು, 28ರ ಚುನಾವಣೆ, ಸರ್ಕಾರದ ಅಸ್ತಿತ್ವ ಎಲ್ಲದರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಕಾದ್ ನೋಡ್ಬೇಕು. ಸ್ವಾಭಿಮಾನ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಎತ್ತಿಡತಕ್ಕಂಥ ನಾಯಕರನ್ನ ನೀವು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನೇ ಸರ್ವನಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೇವೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.